ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಭೂಮಿಗೆ ಕಾಯಿಲೆ ಇರೋ ವಿಷಯ ಗೌತಮ್ಗೆ ಗೊತ್ತಾಗಿದೆ. ಆತ ಕಡೆ ಆಲ್ರೆಡಿ ಟ್ರೈನಿಂಗ್ ಡ್ಯೂಟಿಗೆ ಜಾಯ್ನ್ ಆಗಿರೋ ಮಲ್ಲಿ ಜೈದೇವ್ ಮಾಡಿರೋ ಕರ್ಮಕಾಂಡವನ್ನು ಪತ್ತೆ ಹಚ್ಚಿ ಬಿಟ್ಲ. ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಮಲ್ಲಿಗೆ ಖಂಡಿತವಾಗ್ಲೂ ಕೂಡ ಶಕುಂತಲಾ ಮೇಲೆ ಖಂಡಿತ ನಂಬಿಕೆ ಇಲ್ಲವೇ ಇಲ್ಲ. ಇಲ್ಲಿ ಭೂಮಿ ಶಕುಂತಲಾ ಅತ್ತೆ ಬದಲಾಗಿದ್ದಾರೆ. ಇಲ್ಲಿ ಶಕುಂತಲಾ ಅತ್ತೆನೇ ಜಯದೇವ್ನ ಜೈಲಿಗೆ ಕಳಿಸಿದ್ದು ಅಂತೆಲ್ಲ ಹೇಳಿರ್ತಾರೆ. ಆದರೆ ಅದನ್ನು ನಂಬೋದಕ್ಕೆ ಮಲ್ಲಿಯಿಂದ ಸಾಧ್ಯ ಇಲ್ಲ. ಹಾಗಾಗಿನೇ ಇಲ್ಲಿ ಮಲ್ಲಿ ಶಕುಂತಲಾ ಜೊತೆ ಮಾತಾಡ್ತಾ ಜಯದೇವ್ನ ಟಾರ್ಗೆಟ್ ಅನ್ನೋದನ್ನು ಇಂಡೈರೆಕ್ಟ್ ಆಗಿ ಅರ್ಥ ಮಾಡಿಸ್ತಾಳೆ. ಇದರಿಂದ ಶಕುಂತಲಾ ಕೂಡ ಎಚ್ಚೆತ್ಕೋತಾರೆ. ಅದನ್ನು ಜಯದೇವ್ಗೂ ಕೂಡ ಹೇಳ್ತಾರೆ. ಇಲ್ಲಿ ಭೂಮಿ ಕಥೆಯನ್ನು ಮುಗಿಸೋ ಬದಲು ಮೊದಲು ಮಲ್ಲಿ ಕಥೆಯನ್ನೇ ಮುಗಿಸ್ಬಿಡ್ಬೇಕು ಅಂತ ಜಯದೇವ್ ಯೋಚನೆ ಮಾಡ್ತಾರೆ. ಆದರೆ ಇಲ್ಲಿ ಶಕುಂತಲಾ ಮಾತ್ರ ಜಯದೇವ್ನ ಸ್ಟಾಪ್ ಮಾಡ್ತಾರೆ. ಮೊದಲು ಕೂಡ ನಾವು ಸೋತದ್ದಕ್ಕೆ ಕಾರಣ ಎದುರುಗಡೆ ಇರ್ತಕ್ಕಂಥ ನಮ್ಮ ಶತ್ರುಗಳು ತುಂಬಾ ಸ್ಟ್ರಾಂಗ್ ಅಂತಲ್ಲ, ನಾವು ಇಟ್ಟಂಥ ತಪ್ಪು ಹೆಜ್ಜೆ ನಮ್ಮ ದುಡುಕುತನ ಅಂತ ಹೇಳಿ ಬುದ್ಧಿಯನ್ನು ಹೇಳ್ತಾರೆ. ಜೊತೆಗೆ ನಾವು ಯಾವಾಗಲೂ ಕೂಡ ಸೈಲೆಂಟ್ ಆಗೇ ಇತ್ಕೊಂಡು ತಾಳ್ಮೆಯಿಂದ ಕೆಲಸವನ್ನು ಮಾಡಬೇಕು. ಈ ಬಾರಿ ನಾವು ಮಾಡಬೇಕಾಗಿದ್ದು ಅನುಸರಿಸಬೇಕಾಗಿದೆ ಅದು ಅಂತ ಹೇಳಿ ಜಯದೇವ್ಗೆ ಶಕುಂತಲಾ ಬುದ್ಧಿ ಹೇಳ್ತಾರೆ. ಈ ಬಾರಿ ಜಯದೇವ್ ಶಕುಂತಲಾ ದಾಟಿ ಏನನ್ನ ಕೂಡ ಮಾಡಲಿಕ್ಕೆ ಮುಂದಾಗ್ತಿಲ್ಲ. ಯಾಕಂದರೆ ಜಯದೇವ ಶಕುಂತಲಾನೇ ಮನೆಯಿಂದ ಹೊರಗಡೆ ದಬ್ಬಿದ್ರು ಕೂಡ ಇಲ್ಲಿ ಶಕುಂತಲಾ ತನ್ನ ಮಗನಿಗೆ ಆಸ್ತಿ ಕೊಡಿಸ್ಬೇಕು ಅಂತ ಹೇಳಿ ಮತ್ತೆ ನಾಟಕ ಮಾಡ್ತಾ ಗೌತಮ್ ಭೂಮಿಯ ವಿಶ್ವಾಸವನ್ನು ಗಳಿಸ್ಕೊಂಡು ಆ ಮನೆಯಲ್ಲಿ ಜಾಂಡ ಹೂಡಿ ಅವರ ಬದುಕಲ್ಲಿ ಬಿರುಗಾಳಿಯ ಎಬ್ಸಿ ಸಂಕಷ್ಟದಲ್ಲಿ ಸಿಕ್ಕ ಹಾಕಿಸಿ, ಈ ಕಡೆ ಫ್ಯಾಮಿಲಿ ಅಂದ್ರೇನೆ ಇಲ್ಲಿ ಎಮೋಷನ್ಸ್ ಇರ್ತಕ್ಕಂಥ ಗೌತಮ್ನನ್ನ ಫ್ಯಾಮಿಲಿ ಒಳಗಡೆ ಲಾಕ್ ಮಾಡಿ ಅದರ ಮುಖಾಂತರ ಅವನನ್ನ ಡೈವರ್ಟ್ ಮಾಡಿ ಇಡೀ ಆಸ್ತಿಯನ್ನ ತಮ್ಮ ತೆಕ್ಕೆಗೆ ತಗೋಬೇಕು ಅಂತ ಶಕುಂತಲಾ ಯೋಚನೆ ಮಾಡಿರ್ತಕ್ಕಂಥ ವಿಷಯ ಜಯದೇವ್ಗೆ ಗೊತ್ತಾಗ್ಬಿಟ್ಟದ. ಹಾಗಾಗಿ ಜಯದೇವ್ ಇಲ್ಲಿ ಶಕುಂತಲಾ ಮಾತನ್ನ ಕೇಳ್ತಕ್ಕಂತಹ ಮಗನಾಗ್ಬಿಟ್ಟದಾನೆ. ಫೈನಲಿ ಶಕುಂತಲಾ ಹೇಳಿದಾಗೆ ಕೇಳ್ತಾರೆ. ಶಕುಂತಲಾ ಏನು ಮಾಡು ಅಂದರೂ ಮಾಡ್ತಾರೆ. ಅದೇ ರೀತಿಯಾಗಿ ಆ ಒಂದು ಫೈಲ್ಗೆ ಕೂಡ ತನ್ನ ಯಾವುದೇ ರೀತಿಯ ಅವಶ್ಯಕತೆ ಬೇಡ ಅಂತ ಹೇಳಿ ಕಂಪ್ನಿಗೆ ಸಂಬಂಧಪಟ್ಟಾಗೆ ಆ ಒಂದು ಪೇಪರ್ಸ್ಗೆ ಕೂಡ ಜಯದೇವ್ ಸೈನ್ ಹಾಕೊಟ್ಬಿಡ್ತಾರೆ. ಇದು ನಿಜಕ್ಕೂ ಕೂಡ ಆನಂದ್ ಮತ್ತು ಕಾಂತ್ ಅವ್ರಿಗೆ ದೊಡ್ಡ ಅನುಮಾನ ತರಿಸುತ್ತೆ. ಕಾಂತ್ ಅವ್ರಿಗಂತೂ ತಂಗಿ ಮೇಲೇನೆ ಡೌಟ್ ಶುರುವಾಗಿದೆ. ಇಷ್ಟು ದಿನ ಇದ್ದಂಥ ಶಕುಂತಲಾ ಇವಾಗಿರ್ತಕ್ಕಂಥ ಶಕುಂತಲದಲ್ಲಿ ಸಾಕಷ್ಟು ವ್ಯತ್ಯಾಸ ಇದೆ ಅಂತ ಹೇಳಿ ಕಾಂತ ಅವ್ರಿಗೆ ಅನ್ನಿಸ್ತದೆ. ನಿಜವಾಗ್ಲೂ ಬದಲಾಗಿದಾರ ಅನ್ನೋ ಅನುಮಾನ ಕೂಡ ಮೂಡಿದ. ಹಾಗಾಗಿ ಅವರು ಶಕುಂತಲಾನೇ ಹಿಂಬಾಲಿಸ್ತಿದ್ದಾರೆ, ಶಕುಂತಲಾ ನಾಟಕ ಮಾಡ್ತಿದ್ದಾರೆ, ನಿಜಕ್ಕೂ ಬದಲಾಗಿ ಗೌತಮ್ ಪರವಾಗಿ ನಿಂತಿದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚಲಿಕ್ಕೆ ಮುಂದಾಗಿದ್ದಾರೆ. ಇತ್ತ ಕಡೆ ಮಲ್ಲಿ ಆಲ್ರೆಡಿ ಜಯದೇವ್ನನ್ನ ಭೇಟಿ ಆಗಿದೆ. ಜಯದೇವ್ಗೆ ಟಕ್ಕರನ್ನ ಕೊಟ್ಟು ಜಯದೇವ್ಗೆ ಒಂದು ಸಣ್ಣ ಡೋಸನ್ನು ಕೂಡ ಕೊಟ್ಟಿದ್ಲು. ಅದನ್ನೇ ಇಲ್ಲಿ ಜಯದೇವ್ಗೆ ಸಹಿಸ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ. ಇನ್ನೇನಾದರೂ ಇಲ್ಲಿ ಮಲ್ಲಿ ಜಯದೇವ ಒಂದು ಲೈಫಿಗೆ ಎಂಟ್ರಿ ಕೊಟ್ಟರೆ ಖಂಡಿತವಾಗ್ಲೂ ಜಯದೇವ್ ಕರ್ಮಕಾಂಡನೇ ಹೊರಗಡೆ ಬರುತ್ತೆ. ಜೊತೆಗೆ ಇಲ್ಲಿ ಜಯದೇವ್ ಜೈಲ್ಗೆ ಹೋಗಬೇಕಾಗಿರೋ ಪರಿಸ್ಥಿತಿ ಕೂಡ ಬರುತ್ತೆ. ಈಗ ಆಲ್ರೆಡಿ ಜಯದೇವ್ ಮೇಲೆ ಆಪಾದನೆ ಇದೆ. ದಿಯಾ ಲವರ್ ಬಾಯ್ ಫ್ರೆಂಡ್ ಬಂದು ಜಯದೇವ್ ಮೇಲೆ ಆಪಾದನೆ ಮಾಡಿದ್ದು, ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಬೇಕು, ಬುದ್ಧಿ ಕಲಿಸ್ಬೇಕು ಅಂತ ಅಂದ್ಕೊಂಡಿದ್ರು. ಕಂಪ್ಲೇಂಟನ್ನು ಕೂಡ ಲಾಂಚ್ ಮಾಡಿದ್ರು. ಆದರೆ ಜಯದೇವ್ ತುಂಬ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿ ಅವರಿಗೂ ಮೊದಲೇ ತನ್ನ ಹೆಂಡತಿ ಕಾಣಿಸ್ತಿಲ್ಲ ಅಂತ ಕಂಪ್ಲೇಂಟನ್ನು ಲಾಂಚ್ ಮಾಡಿದ್ರು. ಇದರ ಮುಖಾಂತರ ತಪ್ಪಿಸ್ಕೊಂಡು ಬಾಯ್ ಫ್ರೆಂಡ್ನನ್ನೇ ಲಾಕ್ ಮಾಡಿಸ್ಬಿಟ್ರು. ಆದರೆ ಈಗ ಎಲ್ಲವೂ ಕೂಡ ಉಲ್ಟಾ ಹೊಡೆದಿದೆ. ಜಯದೇವ ಕೇಡುಗಾಲ ಶುರುವಾಗಿದೆ, ವಕ್ರದೆಸೆ ಶುರುವಾಗಿದೆ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ಕೂಡ ಇಲ್ಲಿ ಮರಳಿ ಬಂದಿರತಕ್ಕಂಥ ಮಲ್ಲಿ ಜಯದೇವ್ಗೆ ಕಂಟಕವಾಗ್ತಿದ್ದಾಳೆ. ಯಾಕಂದರೆ ಈಗ ಆಲ್ರೆಡಿ IPS ಆಫೀಸರ್ ಆಗಿ ಪಾಸ್ ಆಗಿರ್ತಕ್ಕಂಥ ಮಲ್ಲಿ ಟ್ರೈನಿಂಗ್ಗೆ ಅಂತ ಹೇಳಿ ಅಲ್ಲಿ ಒಂದು ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ. ಜೊತೆಗೆ 1 ತಿಂಗಳು ಟ್ರೈನಿಂಗ್ ಕೂಡ ಇದೆ. ಅದೇ ಒಂದು ಸಮಯದಲ್ಲಿ ಜಯದೇವ್ ದಿಯಾ ಕೇಸ್ ಕೂಡ ಹೊರಗಡೆ ಬರುತ್ತೆ. ಎಲ್ಲವನ್ನ ಕೂಡ ಸ್ಟಡಿ ಮಾಡಬೇಕಾದ್ರೆ ದಿಯಾ ಹೆಸರನ್ನ ನೋಡಿದಂಥ ಮಲ್ಲಿಗೆ ಅಚ್ಚರಿ ಆಗತ್ತೆ. ದಿಯಾ ಯಾಕೆ ಇಲ್ಲಿದ್ದಾರೆ, ಹಾಗಿದ್ರೆ ದಿಯಾ ಎಸ್ಕೇಪ್ ಆಗಿದಾರಾ, ಕಣ್ಮರೆ ಆಗಿದ್ದಾರೆ, ಇದಕ್ಕೆ ಜಯದೇವ್ ಕಾರಣ ಇರಬಹುದಾ? ಜಯದೇವ್ ಈಗ ಆಲ್ರೆಡಿ ಬೇರೆ ಹುಡುಗಿಯರ ಜೊತೆ ತಿರುಗ್ತಿದ್ದಾನೆ. ಹಾಗಿದ್ರೆ ಇಲ್ಲಿ ದಿಯಾ ಕಥೆಯನ್ನೇ ಮುಗಿಸ್ಬಿಟ್ನ, ಏನು ಮಾಡಿರ್ಬೋದು ಅಂತ ಹೇಳಿ ಜಯದೇವನ್ನ ಆ ಒಂದು ಕರ್ಮಕಾಂಡವನ್ನ ಪತ್ತೆ ಹಚ್ಚಲಿಕ್ಕೆ ಅಂತ ಹೇಳಿ ಮಲ್ಲಿ ಮುಂದಾಗ್ತಿದ್ದಾರೆ. ಅದು ಒಂದು ಕಾರಣದಿಂದ ಆ ಒಂದು ಕೀಸನ್ನು ಕೂಡ ಕೈಗೆತ್ಕೊಳ್ಳೋದ್ರ ಮುಖಾಂತರ ಇಲ್ಲಿ ಜಯದೇವ
ಮನೆಗೆ ಎಂಟ್ರಿ ಕೊಡ್ತಿದ್ದಾರೆ ಮಲ್ಲಿ. ಅತ್ತ ಕಡೆ ಜಯದೇವ್ಗೆ ನಿಜಕ್ಕೂ ಕೂಡ ಭಯ ಶುರುವಾಗುತ್ತೆ. ಯಾರೋ ಏನೋ ಆದ್ರೆ ಏನೋ ಮಾಡಬಹುದಿತ್ತು, ಬಟ್ ಮಲ್ಲಿ ನನ್ನ ಬಗ್ಗೆ ತಿಳಿದಿರ್ತಕ್ಕಂಥವಳು ಖಂಡಿತ ಇದೆಯಾ ಕೇಸನ್ನ ಬಿಡುವುದಿಲ್ಲ, ಏನಪ್ಪಾ ಮಾಡುದು, ಇವಳ ಕಥೆಯನ್ನೇ ಮುಗಿಸ್ಬಿಡ್ಲಾ ಅಂತ ಹೇಳಿ ಜಯದೇವ್ ಕೂಡ ಯೋಚನೆ ಮಾಡ್ತಿದ್ದಾರೆ. ಇತ್ತ ಕಡೆ ನೋಡುವುದಾದ್ರೆ ಭೂಮಿಗೆ ಕಾಯಿಲೆ ಇರ್ತಕ್ಕಂಥ ವಿಷಯ ಗೌತಮ್ಗೆ ಗೊತ್ತಾಗ್ಬಿಟ್ಟದ. ಯಾವಾಗ ಭೂಮಿ ಸತ್ಯವನ್ನ ಮರೆ ಮಾಚ್ತಾ ಇದ್ದಾರೆ ಅನ್ನೋದನ್ನ ಅರಿತುಕೊಂಡ್ರು ಗೌತಮ್ ತಕ್ಷಣ ಒಂದು ಫೈಲನ್ನ ತಗೊಂಡು ಹಾಸ್ಪಿಟಲ್ಗೆ ಹೋಗ್ತಾರೆ. ಹಾಸ್ಪಿಟಲ್ಗೆ ಹೋಗಿದ್ದೆ ಡಾಕ್ಟರ್ ಹತ್ರ ವಿಚಾರ ಮಾಡ್ತಾರೆ. ಡಾಕ್ಟರ್ ಫೈನಲಿ ಸತ್ಯವನ್ನ ಹೇಳ್ತಾರೆ, ನಿಮ್ಮ ಹೆಂಡತಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇದೆ, 3rd ಸ್ಟೇಜಲ್ಲಿದೆ ಅಂತ. ಬಟ್ ನನಗೆ ಎಷ್ಟೇ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ಬಟ್ ನನ್ನ ಹೆಂಡತಿಯನ್ನ ಉಳಿಸ್ಕೊಡಿ ಅಂದಾಗ ಇಲ್ಲ ಸರ್, ಖಂಡಿತ ನಾವೇನು ಮಾಡೋಕ್ಕಾಗಲ್ಲ, ನೀವು ಎಷ್ಟೇ ಖರ್ಚು ಮಾಡಿದ್ರು ಅವ್ರನ್ನ ಚೆನ್ನಾಗಿ ನೋಡ್ಕೋಬಹುದೇ ಹೊರತು ಖಂಡಿತವಾಗ್ಲೂ ಅವರ ಆಯಸ್ಸನ್ನು ಮುಂದೂಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಇತ್ತ ಕಡೆ ಗೌತಮ್ ತನ್ನ ಹೆಂಡತಿಯನ್ನು ಉಳಿಸ್ಕೋತೀನಿ ಅನ್ನೋ ಭರವಸೆಯಲ್ಲಿದ್ದಾರೆ. ಕುಸಿದು ಹೋಗ್ತಾರೆ. ಆನಂದ್ ಮನೆಗೆ ಹೋಗಿ ಆ ವಿಷಯವನ್ನ ಹೇಳ್ತಾರೆ. ಆನಂದ್ ಮತ್ತೆ ಅವರ ಹೆಂಡತಿ ಕೂಡ ಗೌತಮ್ಗೆ ಧೈರ್ಯವನ್ನ ನೀಡ್ತಾರೆ. ಈ ಕಡೆ ಭೂಮಿ ಕೂಡ ಕುಸಿದು ಹೋಗಿದ್ದಾರೆ. ಬಿಕಾಸ್ ಅವರ ಎಲ್ಲ ಒಂದು ಕೆಲಸಗಳು ಕೂಡ ಪೆಂಡಿಂಗ್ ಇದೆ. ಹೋಗೋದ್ರ ಒಳಗಡೆ, ತಾನು ಸತ್ತು ಹೋಗೋದ್ರ ಒಳಗಡೆ ಎಲ್ಲವನ್ನ ಕೂಡ ಮುಗಿಸಿ ಬಿಡಬೇಕು ಅಂತ ಹೇಳಿ ಭೂಮಿ ಅನ್ಕೋತಿದ್ದಾರೆ. ಆದರೆ ದಿನ ಕಳೆದಂತೆ ಅವರ ಆರೋಗ್ಯ ಪರಿಸ್ಥಿತಿ ಕೂಡ ಹದಗೆಡ್ತದೆ. ಹಾಗಾಗಿ ಏನು ಮಾಡಬೇಕು ಅಂತ ತೋಚ್ತಿಲ್ಲ. ಮನೆಯವ್ರಿಗೆ ಯಾರಿಗೂ ವಿಷಯ ತಿಳಿಸಿಲ್ಲ. ಹಾಗಾಗಿ ಟ್ಯಾಬ್ಲೆಟ್ ತಗೊಂಡು ಎಲ್ಲ ವಿಷಯವನ್ನ ಕೂಡ ಮರೆಮಾಚೋಕೆ ಮುಂದಾಗ್ತಿದ್ದಾರೆ. ಬಟ್ ಇವತ್ತು ಎಲ್ಲವೂ ಕೂಡ ತೆರೆದುಕೊಂಡಿದೆ. ಇಲ್ಲಿ ಗೌತಮ್ಗೆ ಹೇಳಿದ್ರೆ ಗೌತಮ್ ಕುಸಿದು ಹೋಗ್ತಾರೆ ಅಂತ ಹೇಳಿ ಭೂಮಿ ಯಾವುದೇ ವಿಷಯ ಹೇಳಲಿಲ್ಲ. ಬಟ್ ಇವತ್ತು ಗೌತಮ್ ತಾನಾಗಿ ವಿಷಯವನ್ನ ತಿಳ್ಕೊಂಡಿದ್ದಾರೆ, ಕುಸಿದು ಹೋಗಿದ್ದಾರೆ ಕೂಡ. ಬಟ್ ನಂತರ ತಾವು ಧೈರ್ಯ ಕೆಟ್ಟರೆ ಭೂಮಿ ಇನ್ನೂ ಕೂಡ ಧೈರ್ಯ ಕೆಡ್ತಾಳೆ ಅನ್ನೋ ಕಾರಣಕ್ಕೆ ತಾನು ಧೈರ್ಯ ತಗೊಂಡು ಭೂಮಿ ಮುಂದೆ ಬಂದು ತನ್ನ ಹತ್ರ ಯಾಕೆ ಸತ್ಯ ಮುಚ್ಚಿಟ್ರಿ ಅಂತ ಹೇಳ್ತಾರ. ನಿಮ್ಮನ್ನ ನಾನು ಯಾವುದೇ ಕಾರಣಕ್ಕೂ ಬಿಟ್ಕೊಡುವುದಿಲ್ಲ ಕಣ್ರಿ, ನೀವಿಲ್ದೆ ನನ್ನ ಬದುಕಿರೋದ ಖಂಡಿತವಾಗ್ಲೂ ಇಲ್ಲ. ನೀವಿಲ್ದೆ ನನ್ನ ಬದುಕೇ ಇಲ್ಲ ಅಂದಮೇಲೆ ನೀವು ನನ್ನ ಬದುಕಿನ ಪ್ರಮುಖವಾದಂಥ ಒಂದು ಅಂಗ ಅಂದಮೇಲೆ ನೀವಿಲ್ಲದೆ ನನ್ನ ಬದುಕಿರುವುದಕ್ಕೆ ಹೇಗೆ ಸಾಧ್ಯ? ಖಂಡಿತವಾಗ್ಲೂ ನಿಮ್ಮನ್ನು ನಾನು ಬಿಟ್ಕೊಡುವುದಿಲ್ಲ. ಏನು ಆದರೂ ಆಗಲಿ ಖಂಡಿತವಾಗ್ಲೂ ನಿಮ್ಮನ್ನು ನಾನು ಉಳಿಸ್ಕೋತೀನಿ. ಇಬ್ಬರು ಕೂಡ ಜೊತೆಯಾಗಿ ನಿಂತು ಖಂಡಿತ ಫೈಟ್ ಮಾಡೋಣ. ಖಂಡಿತವಾಗ್ಲೂ ನಾವು ಅಂದ್ಕೊಂಡಾಗೆ ಆಗುತ್ತೆ. ಯಾವುದೇ ಕಾರಣಕ್ಕೂ ಕುಸಿದು ಹೋಗೋದು ಬೇಡ. ಕುಸಿದು ಹೋದಷ್ಟು ನಾವು ಖಂಡಿತ ಕುಗ್ಗಿ ಹೋಗ್ತೇವೆ ಅಂತ ಹೇಳಿ ಭೂಮಿಯ ಮನದಲ್ಲಿ ಧೈರ್ಯವನ್ನು ತುಂಬೋದ್ರ ಮುಖಾಂತರ ತನ್ನ ಹೆಂಡತಿಯನ್ನು ಬದುಕಿಸ್ಕೊಳ್ಳೋದಕ್ಕೆ ಏನೆಲ್ಲ ಮಾಡ್ಬೋದು ಎಲ್ಲ ಹರಸಾಹಸವನ್ನ ಕೂಡ ಗೌತಮ್ ಮಾಡ್ತಿದ್ದಾರೆ. ಹಾಗಿದ್ರೆ ನಿಜಕ್ಕೂ ಕೂಡ ಭೂಮಿಗೆ ಕಾಯಿಲೆ ಇದೆಯಾ ಅಥವಾ ಇದನ್ನ ಶಕುಂತಲಾನೇ ಮಾಡಿರ್ತಕ್ಕಂಥ ಪ್ಲಾನ? ಈ ರೀತಿಯಾಗಿ ಕುಗ್ಗು ಹೋಗೋದ್ರ ಮುಖಾಂತರ ಅವನನ್ನ ಬದಿಗೊತ್ತಿ ಆ ಒಂದು ಕ್ಷಣದಲ್ಲಿ ಅವರು ಡೌನ್ ಆಗಿದ್ದಾಗ ಎಮೋಷನಲಿ ಅಂತ ಒಂದು ಸಂದರ್ಭದಲ್ಲಿ ಆಸ್ತಿ ಕಿತ್ಕೊಳ್ಳೋ ಪ್ಲಾನ್ ಏನಾದರೂ ಇದೆಯಾ ಶಕುಂತಲಾ? ಅದು ಏನಾಯ್ತು, ಏನು ಕಥೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.